ಈ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆ ಕುಲಪತಿ ಪಾಟೀಲರಿಗೆ ಏನಾಗೈತ್ರಿ, ಸಾವಿರಾರು ಮಕ್ಕಳಲ್ಲಿ ಕೃಷಿ ಸಂಶೋಧನೆ ಮಾಡೋಕೆ ಬಂದಿರ್ತಾರೆ ಕೃಷಿ ವಿಶ್ವವಿದ್ಯಾಲಯದಾಗ. ಅವರಿಗೆ ತಿಳುವಳಿಕೆ ಮತ್ತು ಚಿಂತನೆ ಕಾರ್ಯಕ್ರಮದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ ದೇಶ ಭಾಷಣ ಮಾಡಿ ಸುಳ್ಳಿನ ಸರಮಾಲೆಗಳನ್ನು ಹೇಳಿ ಅನೇಕ ಪ್ರಕರಣಗಳನ್ನು ದಾಖಲೆ ಮಾಡಿಕೊಂಡಂಥ ಚಕ್ರವರ್ತಿ ಸೂಲಿಬೆಲೆಯನ್ನು ಕರೆಸ್ತಾರ್ರಿ ಆ ಫಂಕ್ಷನ್ಗೆ. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಭಾಳ ದೊಡ್ಡ ಹುದ್ದೆ, ರಾಜ್ಯಪಾಲರ ನೇಮಕಾತಿಯಿಂದ ಆದೇಶ ಆಗಿರ್ತೈತಿ. ಪಾಟೀಲ್ರೇ ಏನು ಮಾಡಾಕತ್ತೀರಿ ಕೃಷಿ ವಿಶ್ವವಿದ್ಯಾಲಯ? ಕೃಷಿ ವಿಶ್ವವಿದ್ಯಾಲಯ ಇವತ್ತು ದೇಶ ನೋಡಬೇಕು, ಅಲ್ಲಿ ಅನೇಕ ಕುಲಪತಿಗಳು ಏನೇನು ಮಾಡಿ ಹೋಗಿದ್ದಾರೆ ನೋಡ್ಕೋಬೇಕು. ನೀವೇನು ಮಾಡಾಕತ್ತೀರಿ? ಅಲ್ಲಿ ಕೇಂದ್ರ ಸರ್ಕಾರದಿಂದ ಎಷ್ಟು ಅನುದಾನ ಬರ್ತೈತಿ, ರಾಜ್ಯ ಸರ್ಕಾರದಿಂದ ಏನು ಅನುದಾನ ಬರ್ತೈತಿ, ಅಲ್ಲಿ ಯಾವ ರೀತಿ ಖರ್ಚು ವೆಚ್ಚಗಳು ನಡೆದಾವ, ಇನ್ನು ಅದಕ್ಕೆ ಬೆನ್ನು ಹಾಕ್ತಾರ, ಇನ್ನು ಲೋಕಾಯುಕ್ತಕ್ಕೆ ಪ್ರಕರಣ ದಾಖಲಾಗುವುದೈತಿ ಪಾಟೀಲ್ರೇ. ಯಾಕಂದರೆ ಕೃಷಿ ವಿಶ್ವವಿದ್ಯಾಲಯ ಆ ರೈತಾಪಿ ಜನರಿಗೆ ಅಲ್ಲಿ ಅನೇಕ ಅನುಕೂಲಗಳನ್ನು ಮಾಡಿಕೊಡಬೇಕು. ರೈತಾಪಿ ಜನರಿಗೆ ಆಧುನಿಕ ತಂತ್ರಜ್ಞಾನದ ಕೃಷಿಗಳನ್ನು ಯಾವ ರೀತಿ ನೀವು ಉಪಯೋಗ ಮಾಡ್ಕೋಬೇಕು, ಅದರಿಂದ ನಿಮ್ಮ ಬದುಕನ್ನು ರೂಪಣೆ ಮಾಡ್ಕೋಬೇಕು. ಅಲ್ಲಿ ಅನೇಕ ವಿದ್ಯಾರ್ಥಿಗಳು ಕೃಷಿ ವಿಶ್ವವಿದ್ಯಾಲಯದಿಂದ ಪದವಿಗಳನ್ನು ತೆಗೆದುಕೊಂಡು ಚಿನ್ನದ ಪದಕ ತೆಗೆದುಕೊಂಡು ಹೊರಗೆ ಬರ್ತಾರ. ಆದರೆ ಅಲ್ಲಿ ಚಿನ್ನದ ರಸ್ತೆ ಮಾಡುವಂಥ ಒಬ್ಬ ಸುಳ್ಳಿನ ಸರ್ದಾರನ್ನು ಕರೆಸ್ತೀರಿ ಅಂದ್ರೆ ಅಲ್ಲಿ ಬಹಿಷ್ಕಾರ ಹಾಕಿದ್ರೆ ಮಾತ್ರ ಸಂಘಟನೆಯವರು ಆ ಬಹಿಷ್ಕಾರ ಹಾಕಿದ ತಕ್ಷಣ ಫಂಕ್ಷನ್ ರದ್ದು ಮಾಡ್ತಾರೆ. ಇನ್ನು ಮುಂದಲ್ಲಿ ಯಾರನ್ನು ಕರೆಸಬೇಕು? ವಿದ್ವಾಂಸರನ್ನು ಕರೆಸಬೇಕು, ಸಾಹಿತಿಗಳನ್ನು ಕರೆಸಬೇಕು, ಕೃಷಿ ಬಗ್ಗೆ ಅಧ್ಯಯನ ಮಾಡಿದವರನ್ನು ಕರೆಸಬೇಕು. ಇಲ್ಲಿ ಸುಳ್ಳು ರೈಲು ಬಿಡುವ ರೈಲು ಮತ್ತು ಚಿನ್ನದ ರಸ್ತೆಗಳು, ಬುಲೆಟ್ ಟ್ರೈನ್ಗಳು ಏನೇನು ಕರ್ನಾಟಕ ರಾಜ್ಯದಲ್ಲಿ ಅತ್ವೇಷ ಭಾಷಣಗಳನ್ನು ಮಾಡಿ ಅನೇಕ ಪ್ರಕರಣಗಳನ್ನು ದಾಖಲಿಸಿಕೊಂಡಂಥ ಚಕ್ರವರ್ತಿ ಸೂಲಿಬೆಲೆನ ಆ ಪವಿತ್ರವಾದ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕರೆಸಿ ನೀವೇನು ಮಾಡಾಕ ಹೊಂಟೇರಿ ಪಾಟೀಲ್ರೇ? ಇದು ಮಾನ್ಯ ಘನತೆ ವ್ಯಕ್ತ ರಾಜ್ಯಪಾಲರು ಭಾಳ ವಿಚಾರ ಮಾಡಬೇಕು. ತಕ್ಷಣ ಪಾಟೀಲರನ್ನ ಅಲ್ಲಿಂದ ಹೊರಗೆ ಹಾಕಬೇಕು, ವಜಾಗೊಳಿಸಬೇಕು ಕುಲಪತಿಯನ್ನು. ಆ ಕುಲಪತಿ ಈ ರೀತಿ ಆ ಕೃಷಿ ವಿಶ್ವವಿದ್ಯಾಲಯವನ್ನು ಯಾವ ರೀತಿ ದುರುಪಯೋಗ ತಗೊಳಕತ್ತಾರ ಅನ್ನೋದು ನಿದರ್ಶನ. ಆದರೆ ಸಂಘಟನೆಯವರು ಬಿಡಲಿಲ್ಲ. ನೂರಾರು DSS ಕಾರ್ಯಕರ್ತರು ಬಂದು ಅಲ್ಲಿ ಹಂಗಾಮ ಮಾಡಿದಾಗ ಆವಾಗ ಎಚ್ಚೆತ್ತುಕೊಳ್ತೀರಿ ಪಾಟೀಲ್ರೇ. ತಕ್ಷಣ ಅಲ್ಲಿಂದ ಆ ಕಾರ್ಯಕ್ರಮ ರದ್ದು ಮಾಡ್ತೀರಿ. ಏನು ಸೂಲಿಬೆಲೆಯನ್ನು ಕರೆಸಿ ಅಲ್ಲಿ ಏನು ಮಾಡಬೇಕಾಗಿತ್ತು? ಆ ಮಕ್ಕಳಿಗೆ ಯಾವ ತಲೆಯಲ್ಲಿ ಏನು ತುಂಬಬೇಕಾಗಿತ್ತು? ಅನೇಕ ಹಿನ್ನೆಲೆಗಳನ್ನು ನೋಡಿದಿರಿ ನೀವು ಪಾಟೀಲ್ರೇ. ವೈಸ್ ಚಾನ್ಸಲರ್ ಪಾಟೀಲ್ರೇ ಕೇಳಬೇಕು ಈ ಸುದ್ದಿ ನೀವು ಇವತ್ತು. ಅದು ಭಾಳ ಪವಿತ್ರವಾದ ಕೃಷಿ ವಿಶ್ವವಿದ್ಯಾಲಯ. ಅನೇಕ ಮೇಧಾವಿಗಳಲ್ಲಿ ಉಪಕುಲಪತಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೊಂದು ಶ್ರೇಯಸ್ಸು ಸಿಕ್ಕೈತಿ. ರಾಜ್ಯೆಲ್ಲ ಕೇಂದ್ರ ಸರ್ಕಾರ ಅಧ್ಯಯನ ಸಮಿತಿ ಬಂದು ಅಲ್ಲಿ ಪದಕಗಳನ್ನು ಕೊಟ್ಟೈತಿ. ಅಷ್ಟಾದರೂ ವಿಚಾರ ಮಾಡಬೇಕಾಗಿತ್ತು ಪಾಟೀಲ್ರೇ. ನೀವೇನು ಮಾಡೋಕೆ ಹೊಂಟೇರಿ ಆ ಕೃಷಿ ವಿಶ್ವವಿದ್ಯಾಲಯವನ್ನು? ಆ ಕೃಷಿ ವಿಶ್ವವಿದ್ಯಾಲಯ ಅದು ಜಾತ್ಯತೀತ, ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ, ಕಪ್ಪು ಚುಕ್ಕೆ, ಕಳಂಕ ರಹಿತ, ಅದು ರಾಜಕೀಯ ರಹಿತ ಆ ವಿಶ್ವವಿದ್ಯಾಲಯಕ್ಕೆ ನೀವು ರಾಜಕೀಯ ಬರ್ಸಕ್ಕೆ ಹೊಂಟೀರಿ. ಆ ಯಾವ ವ್ಯಕ್ತಿಯನ್ನು ಕರೆಸಿ ಅಲ್ಲಿ ಏನು ಹೇಳಿಸ್ಬೇಕಾಗಿತ್ತು ನೀವು? ಯಾಕೆ ನಿಮಗೆ ಯಾವ ಸಾಹಿತಿಗಳು ಸಿಗಲಿಲ್ಲ, ಕೃಷಿ ಸಂಶೋಧಕರು ಸಿಗಲಿಲ್ಲ, ವಿದ್ವಾನ್ಗಳು ಸಿಗಲಿಲ್ಲ? ಇಂಥ ಒಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ನೀವು ಏನು ಈ ಮತಾಂಧತೆಯ ವಿಷಬೀಜ ಬೆರೆಸುವಂಥ ಕೆಲಸ ಮಾಡಾಕತ್ತೀರಿ ಮತ್ತು ಕಾರ್ಯಕ್ರಮ ರದ್ದು ಮಾಡ್ತೀರಿ. ಆ ಕಾರ್ಯಕ್ರಮ ಇನ್ನು ಮುಂದಾಗೋದಿಲ್ಲ, ಇದನ್ನು ತಿಳ್ಕೊಬೇಕು ನೀವು. ಇನ್ನು ಮುಂದೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ಪೂರ್ವ ಸಭೆಗಳನ್ನು ಕರಿಬೇಕು. ಅಲ್ಲಿಯ ಸಿಂಡಿಕೇಟ್ ಸದಸ್ಯರನ್ನು ಸಹಿತ ನೀವು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂದರೆ ಎಷ್ಟೊಂದು ನಿಮ್ಮದು ಒಂದೇ ನಿರ್ಣಯ ತೆಗೆದುಕೊಳ್ಳುವಂಥ ತೀರ್ಮಾನ ನೀವು ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ಸಿಂಡಿಕೇಟ್ ಸದಸ್ಯರು ಸಹಿತ ನಿಮಗೆ ಬಹಿಷ್ಕಾರ ಹಾಕಿದಾಗ ಆ ಕಾರ್ಯಕ್ರಮ ರದ್ದುಗೊಳಿಸ್ತೀರಿ. ಇದು ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯಕ್ಕೆ ತಂದಂಥ ಕಲಂಕ. ಈ ಪಾಟೀಲರನ್ನ ಘನತೆ ವ್ಯಕ್ತ ರಾಜ್ಯಪಾಲರು ತಕ್ಷಣ ವಜಾಗೊಳಿಸಬೇಕು. ಈಗಾಗಲೇ ಸಂಘಟನೆಯವರು ರಾಜ್ಯಪಾಲರಿಗೆ ದೂರದಲ್ಲಿ ಸಲ್ಲಿಸಲು ಸಿದ್ಧರಾಗಿ ನಿಂತಾರ. ಇನ್ನು ಮುಂದೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಕೃಷಿ ವಿಶ್ವವಿದ್ಯಾಲಯ ಎಲ್ಲ ರೈತಾಪಿ ಜನರಿಗೆ, ಸಾಹಿತಿಗಳಿಗೆ, ಚಿಂತಕರಿಗೆ, ಮುಂದಿನ ಭವಿಷ್ಯದ ಯುವಕರಿಗೆ ಪದವಿಗಳನ್ನು ಕೊಟ್ಟು ಅಲ್ಲಿ ಒಳ್ಳೊಳ್ಳೆಯ ಕೃಷಿ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡುವುದನ್ನು ಬಿಟ್ಟು ಅಲ್ಲಿ ಇವನನ್ನು ಕರೆಸ್ತೀರಂದರೆ ಎಷ್ಟೊಂದು ನಾಚಿಕೆಗೇಡಿನ ಸಂಗತಿ. ವಿಶ್ವವಿದ್ಯಾಲಯದ ಉಪಕುಲಪತಿ ಪಾಟೀಲ್ರೇ, ಈಗಾದರೂ ಎಚ್ಚರಗೊಳ್ಳ್ರಿ.
ಇನ್ನು ಮುಂದೆ ಇಂಥ ಏನಾದರೂ ಅಹಿತಕರ ಘಟನೆ ಮಾಡಲಿಕ್ಕೆ ಹೋದರೆ ಎಡವಟ್ಟು ಮಾಡ್ಕೋತೀರಿ, ಆಮೇಲೆ ಅಲ್ಲಿಂದ ನಿಮ್ಮನ್ನು ವಜಾಗೊಳಿಸುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತಾವ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ, ಕಟಕ ಜವಾರಿ ಕಾಕಂದು ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಫೇಸ್ಬುಕ್ದಾಗ ಫಾಲೋ ಮಾಡಿರಿ, ಅನಿಸಿಕೆಗಳನ್ನ ಹಾಕಿರಿ. ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇಂಥ ವ್ಯಕ್ತಿಯನ್ನು ಕರೆಸಿ ಯಾವ ರೀತಿ ಅಲ್ಲಿ ಆ ಮಕ್ಕಳಿಗೆ ಬೋಧನೆ ಮಾಡುವಂಥ ಕಾರ್ಯಕ್ರಮ ಹಾಕಿಕೊಟ್ಟಂಥ ಅದೇ ವಿಶ್ವವಿದ್ಯಾಲಯದ ಪಾಟೀಲರ ಬಗ್ಗೆ ಏನು ಅನಿಸಿಕೆ ಅದಾವ ನೇರವಾಗಿ ನನಗೆ ಹಾಕ್ತೀರಿ. ಮತ್ತೊಂದು ಜವಾರಿ ಸುದ್ದಿಯೋಂಗೆ ಬರ್ತೀನಿ. ನಮಸ್ಕಾರ.